ಹಲೋ ಫ್ರೆಂಡ್ಸ್, ನಮ್ಮದು ವಿಡಿಯೋ ಟಾಪಿಗೆ ಮೋಟ್ರು ಹಿಂಗೆ ವೈಂಡಿಂಗ್ ಮಾಡ್ತಾರೆ. ಒಂದು ಕಸ್ಟಮರ್ದು ಕಂಪ್ಲೇಂಟ್ ಏನಾಯ್ತು ನೋಡಲ್ಲ. ಇದೊಂದು ಮೋಟ್ರು, ಈ ಮೋಟ್ರಿಗೆ ಚೆಕ್ ಮಾಡಲ ಏನು ಪ್ರಾಬ್ಲಮ್ ಇದೆ ಮೋಟ್ರಲ್ಲಿ ನೋಡಲ. ಏನು ಪ್ರಾಬ್ಲಮ್ ಇದೆ ಮೋಟ್ರಲ್ಲಿ ನೋಡಲ. ಫಸ್ಟ್ ಮಲ್ಟಿಮೀಟ್ರಲ್ಲಿ ಚೆಕ್ ಮಾಡಲ. ಮಲ್ಟಿಮೀಟ್ರಲ್ಲಿ ಕಂಟಿನ್ಯೂಟಿಗೆ ಆಗಿ ಮೋಟ್ರು ಚೆಕ್ ಮಾಡಲ. ಫಸ್ಟ್ ಪುಲಿಯಲ್ಲಿ ಚೆಕ್ ಮಾಡಲ. ಈಗ ಮೋಟ್ರಲ್ಲಿ ಆಗಿ RYB ಫೇಜಲ್ಲಿ ಯಾವುದೋ ಒಂದು ಫೇಜಲ್ಲಿ ಆಗಿ ಚೆಕ್ ಮಾಡಲ. ಕಂಟಿನ್ಯೂಡ್ ಪುಲಿಯಲ್ಲಿ ಬಂದಿಲ್ಲ, ಇನ್ನೊಂದು ಸರಿ ಚೆಕ್ ಮಾಡಲ. RYB ಫೇಜಲ್ಲಿ 3 ಫೇಜಲ್ಲಿ ಕನೆಕ್ಟಿಂಗ್ ಸರಿಯಾಗಿ ಬರ್ತಾಯಿದೆ. 3 ಫೇಜಲ್ಲಿ ಕನೆಕ್ಟಿಂಗ್ ಸರಿಯಾಗಿ ಬರ್ತಾಯಿದೆ ನೋಡಿ. ಒಂದು ಸರಿ ನೋಡಿ, RY ಸರಿ ಐತೆ, RB ಸರಿ ಐತೆ, ಕನೆಕ್ಟಿಂಗ್ ಬರ್ತಾಯಿದೆ. RYB ಕನೆಕ್ಟಿಂಗ್ ಸರಿಯಾಗಿ ಬರ್ತಾಯಿದೆ. ಇನ್ನೊಂದು ಸರಿ ಪುಲಿಲೇ ಚೆಕ್ ಮಾಡಲ. ಪುಲಿಲೇ ಕನೆಕ್ಟಿಂಗ್ ಆಗಿ ನೋಡಿದೆ, ಸರಿ ಐತೆ. ತಿರುಗಿ ಇನ್ನೊಂದು ಸರಿ ಫೇಜಲ್ಲಿ ಆಗಿ ಸಟ್ ಬಂದಿದೆ. ಇದು ಬಾಡಿ ಶಾರ್ಟ್ ಆಗಿದೆ, ಇಲ್ಲ ಅಂದರೆ ಬೆಳಗ್ಗೆ ಏನು ಪ್ರಾಬ್ಲಮ್ ಐತೆ ಗೊತ್ತಾಯಿತೆ. ಇದೆ ಫೇಜ್ ಕನೆಕ್ಟಿಂಗ್ ಸರಿ ಐತೆ. ಫೇಜ್ ಕನೆಕ್ಟಿಂಗ್ ಸರಿ ಐತೆ. ಮೋಟ್ರಲ್ಲಿ ಟೆಸ್ಟ್ ಮಾಡೋಣ ಇನ್ನೊಂದು ಸರಿ ನೋಡಿ. ಮೋಟ್ರು ಟೆಸ್ಟ್ ಮಾಡಿ. ಇದೆ ಬೋಲ್ಟ್ ಶಾರ್ಟ್ ಆಗಿದೆ, ಅದು ಬಿಚ್ಚಬೇಕು. ಮೋಟ್ರು ಬಾಡಿ ಶಾರ್ಟ್ ಬಂದಿದೆ, ಅದು ಬಿಚ್ಚಬೇಕು. ಬಿಚ್ಚಿ ನೋಡೋಣ. ಇದು ಮೋಟ್ರು 3 HP ಮೋಟ್ರು, RPM 1400. ಇದು ಫುಲ್ ಬಿಚ್ಚಿ ನೋಡಲ. ಮೋಟ್ರ್ ಫುಲ್ ಬಿಚ್ಚಿ ನೋಡಲ, ಏನೇ ಐತೆ ಒಳಗೆ ನೋಡಲ. ಫುಲ್ ಬಿಚ್ಚಬೇಕು, ಬೋಲ್ಟ್ ಇಲ್ಲ. ಫುಲ್ ಬಿಚ್ಚಿ ನೋಡಲ. ಬಾಡಿ ಶಾರ್ಟ್ ಯಾಕೆ ಬಂದಿದೆ, ಕನೆಕ್ಟಿಂಗ್ ಬಾಡಿ ಶಾರ್ಟ್ ಯಾಕೆ ಬಂದಿದೆ ಅದು ನೋಡಲ. ಬಿಚ್ಚಿದೆ, ಆರ್ಮೇಚರ್ ಎಲ್ಲ ತೆಗಿದೆ. ಫೀಲ್ಡಿ ನೋಡಲ. ಮೋಟ್ರ್ ಒಳಗೆ ನೋಡಲ, ಮೋಟ್ರ್ ಚೆನ್ನಾಗೈತೆ. ಇದರಲ್ಲಿ ನೀರು ಐತೆ, ಅದರಲ್ಲಿ ಪೆಟ್ರೋಲ್ ಆಗಬೇಕು. ನೀರು ಮೋಟ್ರ್ ಒಳಗೆ ಹೋಗಿದೆ, ಪೆಟ್ರೋಲ್ ಸರಿಯಾಗಿ ಆಗಿ ಬೇಕು. ನೀರಿನ ಮೆಟಲು ಆಗಿದೆ ಅಂದರೆ ನೀರು ಬೆಳಗ್ಗೆ ಬಂದುಬಿಡ್ತಾರೆ. ಸರಿಯಾಗಿ ಪೆಟ್ರೋಲ್ ವಾಶ್ ಮಾಡಿ ಸ್ವಲ್ಪ ಟೈಮ್ ಬಿಡಬೇಕು. ಅದು ಕಾಯಿ ಆಗಬೇಕು. ಕಾಯಿ ಆಗಿದ ಮೇಲೆ ವಾರ್ನಿಷ್ ಆಗಬೇಕು. ಚೆನ್ನಾಗಿ ವಾರ್ನಿಷ್ ಹಾಕಿ ಆಗಬೇಕು. ಮೋಟ್ರ್ ಕಾಯಿ ಆಗಿ ವಾರ್ನಿಷ್ ಆಗಬೇಕು. ಈ ಥರ ನೋಡಿ, ಪೂರ್ತಿಗ ವಾರ್ನಿಷ್ ಆಗಬೇಕು. ವಾರ್ನಿಷ್ ಸರಿಯಾಗಿ ಹಾಕಿ, ಗೇಪ್ ಬರಬಾರ್ದು, ಸರಿಯಾಗಿ ವಾರ್ನಿಷ್ ಆಗಬೇಕು. ಈ ಥರ ಚೆನ್ನಾಗಿ ಹಾಕಿ ವಾರ್ನಿಷ್. ಈ ಸೈಡ್ ವಾರ್ನಿಷ್ ಹಾಕಿದ್ದೆ ಸ್ವಲ್ಪ ಟೈಮ್ ಬಿಡಬೇಕು. ಬಿಟ್ಟು ತಿರುಗಿ ಆಗಬೇಕು. ಒಂದು ಸೈಡ್ ಪೂರ್ತಿಗೆ ಹಾಕಿ ಪಲ್ಟಿ ಮಾಡಿ, ಇನ್ನೊಂದು ಸೈಡ್ ಸ್ವಲ್ಪ ಟೈಮ್ ಬಿಟ್ಟು ಇನ್ನೊಂದು ಸೈಡ್ ಚೆನ್ನಾಗಿ ವಾರ್ನಿಷ್ ಹಾಕಿ ಸ್ವಲ್ಪ ಟೈಮ್ ಬಿಡಬೇಕು. ಬಿಟ್ಟಿದೆ ಒಂದು ದಿನ ಕಾಯಿ ಆಗಬೇಕು. ಕಾಯಿ ಆಯಿತು ಅಂದರೆ ಫಿಟ್ಟಿಂಗ್ ಮಾಡಲ್ಲ. ಕಾಯಿ ಆಗಿದೆ. ಈಗ ಮಲ್ಟಿಮೀಟ್ರಲ್ಲಿ ಚೆಕ್ ಮಾಡೋಣ. ನಮ್ಮದು ಕನೆಕ್ಟಿಂಗ್ ಸರಿಯಾಗಿ ಬರ್ತಾಯಿದೆ, ಯಾ ಬಾಡಿ ಶಾರ್ಟ್ ಬರ್ತಾಯಿದೆ.
ನೋಡಲ್ಲ, ಸ್ವಲ್ಪ ಇಟ್ಕೊಪ್ಪ, ಈ ಥರ ಇಟ್ಕೊ. ವಿಡಿಯೋ ತೋರಿಸ್ತಾಯಿದ್ರೆ ತೋರಿಸ್ಬೇಕಂಗೆ ತೋರಿಸಿ. ಕನೆಕ್ಟಿಂಗ್ ನಮ್ಮದು ಸರಿ ಐತೆ, ಮಲ್ಟಿಮೀಟ್ರದ್ದು ಕನೆಕ್ಟಿಂಗ್ ಸರಿ ಐತೆ. ಈಗ ಬಾಡಿ ಟೆಸ್ಟ್ ನೋಡ ಸರಿ ಐತೆ. ನಮ್ಮದು ಕಂಪ್ಲೇಂಟ್ ಬಂದಿದೆ, ಬಾಡಿ ಶಾರ್ಟ್ ಆಗಿದೆ. ಬಾಡಿ ಶಾರ್ಟ್ ಈಗ ಸ್ವಲ್ಪ ಆಗಿದೆ, ಇಲ್ಲ ಅದು ನೋಡಿ. ನಿಮಗೆ RYB ಸರಿಯಾ? ನಮ್ಮದು ಕನೆಕ್ಟಿಂಗ್ ಮೊದಲೇ ನಮ್ಮ ಕನೆಕ್ಟಿಂಗ್ ಸರಿ ಐತೆ. ಈಗ ನಮ್ಮದು ಕನೆಕ್ಟಿಂಗ್ ಸರಿಯಾಗಿ ಬಂತೆ. ಈಗ ಬಾಡಿ ಶಾರ್ಟ್ ನೋಡಲ್ಲ, ಬಾಡಿ ಶಾರ್ಟ್ ಐತೆ ಅಂದರೆ ಅದೇ ನೋಡಲ್ಲ. ವಿಡಿಯೋಗೆ ಒಂದು ಲೈಕ್ ಮಾಡಿಬಿಡಿ. ಇನ್ನೂ ಲೈಕ್ ಮಾಡಿಲ್ಲ ನೀವು, ಸ್ವಲ್ಪ ಲೈಕ್ ಮಾಡಿಬಿಡಿ. ಚಾನಲ್ಗೂ ಹೊಸ ಬಂದಿದ್ರು ಅಂದರೆ ಒಂದು ಸಬ್ಸ್ಕ್ರೈಬರ್ ಮಾಡಿಬಿಡಿ. ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಯಾವ ನೋಟಿಫಿಕೇಷನ್ ವಿಡಿಯೋ ಆಗಿದೆ ಅಂದರೆ ನಿಮ್ಮ ಕಡೆ ನೋಟಿಫಿಕೇಷನ್ ಬಂದುಬಿಡ್ತಾರೆ. ತಿರ್ಗಾ ಇನ್ನೊಂದು ಸರಿ ನೋಡಲ್ಲ. ಮೋಟ್ರ್ ಒಂದು ಸೈಡಿಗೆ ವಾರ್ನಿಷ್ ಆಗಿದೆ, ತಿರ್ಗಾ ಇನ್ನೊಂದು ಸೈಡ್ ನೋಡಲ್ಲ. ಬಾಡಿ ಶಾರ್ಟ್ ಬರ್ತಾಯಿದೆ, ಇಲ್ಲ ಮೋಟ್ರಲ್ಲಿ ಬೋಲ್ಟ್ ಎಲ್ಲ ಆಗಿದೆ ಇಲ್ವ, ಅಲ್ಲೇ ಕಂಟಿನ್ಯೂಟರ್ ಎಲ್ಲ ಕಡೆ ಕಾರ್ಬನ್ ಐತೆ, ಅಲ್ಲೇ ಏನು ಕಾರ್ಬನ್ ಇಲ್ಲ. ಬೋಲ್ಟ್ ಬಿಚ್ಚಿದೆ ಇಲ್ವ, ಸ್ವಲ್ಪ ಕಾರ್ಬನ್ ಇಲ್ಲ. ಅದೇ ಆಗಿ ಮೋಟ್ರಿಗೆ ಆಗಬೇಕು. ಕನೆಕ್ಟಿಂಗ್ ನಮ್ಮದು ಸರಿಯಾಗಿ ಬರ್ತಾಯಿದೆ ನೋಡಿ. ನಮ್ಮದು ಇದೇ ಆಗಿದೆ, ಮೋಟ್ರಲ್ಲಿ ಕನೆಕ್ಟಿಂಗ್ ಸರಿಯಾಗಿ ಬರ್ತಾಯಿದೆ. ಈಗ ನೋಡಿ, ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಒಂದು ಲೈಕ್ ಮಾಡಿಬಿಡಿ. ಹೊಸ ಬಂದಿದೆ ಅಂದರೆ ಒಂದು ಸಬ್ಸ್ಕ್ರೈಬ್ ಮಾಡಿಬಿಡಿ. ಚಾನಲಲ್ಲಿ ಹೊಸ ಬಂದಿದೆ ಅಂದರೆ ಒಂದು ಸಬ್ಸ್ಕ್ರೈಬರ್ ಮಾಡಿಬಿಡಿ. ಯಾರಿಗೆ ನೋಡಬೇಕು ಅಂದರೆ ಶೇರ್ ಸ್ವಲ್ಪ ಮಾಡಿಬಿಡಿ. ಎಲ್ಲದಕ್ಕೆ ಒಳ್ಳೆ ಆಗಲಿ ಈ ಮೋಟ್ರಲ್ಲಿ ನೀರಿಗೆ ಹೋಗುಂಬುದೇ ಏನು ಮಾಡಬೇಕು. ಇನ್ನೊಂದು ಸರಿ ಚೆಕ್ ಮಾಡ್ತಾಯಿದ್ವಿ. ಕನೆಕ್ಷನ್ ನಮ್ಮದು ಸರಿ ಐತೆ, ಈಗ ಏನು ತೊಂದರೆ ಇಲ್ಲ. ಕನೆಕ್ಟಿಂಗ್ ನಮಗೂ ಸರಿಯಾಗಿ ಬರ್ತಾಯಿದೆ. ಬಾಡಿ ಶಾರ್ಟ್ ಯಾವ ಬಂದಿಲ್ಲ. ಈಗ ವಾರ್ನಿಷ್ ಆಗಬೇಕು ಇದೆ. ಇನ್ನೊಂದು ಸೈಡಿಗೆ ಆಗಿದೆ, ಅರ್ಧ ಗಂಟೆ ಬಿಟ್ಟು ಇನ್ನೊಂದು ಸೈಡಿಗೆ ಆಗಬೇಕು. ಒಂದೇ ಸರಿ ಹಾಕೊಂಬುದೇ ಕೆಳಗೆ ಬಂದುಬಿಡ್ತಾರೆ. ಇನ್ನೊಂದು ಸೈಡಿಗೆ ಆಗಬೇಕು. ಈಗ ಇನ್ನೊಂದು ಸೈಡಿಗೆ ಹಾಕ್ತಾಯಿದ್ದೀವಿ. ಸರಿಯಾನ ಇನ್ನೊಂದು ಸೈಡಿಗೆ ಆಗಬೇಕು. ಇನ್ನೊಂದು ಸೈಡಿಗೆ ಆಗಿದೆ ಅಂದರೆ ಅದೇ ಸ್ವಲ್ಪ ಕಾಯಿ ಆಗಿದೆ, ಇದೇ ಹೋಗಿ ಅಲ್ಲೇ ಅಡ್ಜಸ್ಟ್ ಆಗೋದು. ಎಲ್ಲಿ ಗೇಪ್ ಐತೆ, ಶೋರ್ಟ್ ಐತೆ, ಇದು ವಾರ್ನಿಷ್ ಒಂದು ಕ್ವಿಕ್ ಟೈಪ್, ಇದು ಹೋಗಿ ಸೆಟ್ ಆಗಿಬಿಡ್ತದೆ. ಚೆನ್ನಾಗಿ ಹಾಕಬೇಕಿದೆ. ವಾರ್ನಿಷ್ ಚೆನ್ನಾಗಿ ಹಾಕಿದೆ ಅಂದರೆ ಮೋಟ್ರು ಸುತ್ತಮುತ್ತ ಹೀಟ್ ಆಗುಂಬುದೇ ಬಾಡಿ ಶಾರ್ಟ್ ಆಗಲ್ಲ. ಯಾವಾಗ ಅಂದರೆ ಬಾಡಿ ಶಾರ್ಟ್ ಆಗಲ್ಲ. ಇಂಡಸ್ಟ್ರಿಯಲ್ ಏರಿಯಲ್ಲಿ ಒಂದು ಸಮಸ್ಯೆ ಐತೆ. ಮೋಟ್ರಿಗೂ ಸರಿಯಾಗಿ ನೋಡಲ್ಲ ಅಂದರೆ ಬೇಗ ಸುಟ್ಟು ಹೋಗ್ಬಿಡ್ತಾರೆ ಮೋಟ್ರು. ವಾರ್ನಿಷ್ ಹಾಕಿ ಒಳಗೆ ಫೀಲ್ಡಿಯಲ್ಲಿ ಸ್ವಲ್ಪ ಬಟ್ಟೆಯಲ್ಲಿ ಕ್ಲೀನ್ ಮಾಡಿ 24 ಗಂಟೆ ಕಾಯಿ ಆಗಬೇಕು. ನಮ್ಮ ಮೋಟ್ರು 24 ಗಂಟೆ ಆಗಿದೆ. ಈಗ ಟೆಸ್ಟ್ ಮಾಡಲ್ಲ, ನಮ್ಮ ಬಾಡಿ ಶಾರ್ಟ್ ಬರ್ತಾಯಿದೆ, ಈಗ ಬರಲ್ಲ. ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಒಂದು ಲೈಕ್ ಮಾಡಿಬಿಡಿ. ಈಗ ನೋಡಲ್ಲ, 3 ಫೇಸ್ ಕನೆಕ್ಟಿಂಗ್ ಸರಿಯಾಗಿ ಬರ್ತಾಯಿದೆ, ಬರಲ್ಲ. ನೋಡಲ್ಲ, ನಮ್ಮದು 3 ಫೇಸ್ ಕನೆಕ್ಟಿಂಗ್ ಸರಿಯಾಗಿ ಬರ್ತಾಯಿದೆ ನೋಡಿ. ಬಾಡಿ ಶಾರ್ಟ್ ಬರ್ತಾಯಿದೆ ಅಂದರೆ ನೋಡಲ್ಲ. ನಮ್ಮದು ಬಾಡಿ ಶಾರ್ಟ್ ಯಾವುದು ಬಂದಿಲ್ಲ. ನೋಡಿ ಯಾವ ಬಂದಿಲ್ಲ. ನಮ್ಮ ಮೋಟ್ರು ಸಕ್ಸಸ್ಫುಲ್ ಆಗಿದೆ. ನಮ್ಮದು ಮೋಟ್ರು ರೀಸರ್ವಿಸಿಂಗ್ ಕಂಪ್ಲೀಟ್ ಆಗಿದೆ. ಈಗ ಅದು ಚೆಕ್ ಮಾಡಿ ಫಿಟ್ ಮಾಡಲ್ಲ. ಮೋಟ್ರು ಕಾಯಿ ಆಗಿದೆ, 24 ಗಂಟೆ ಆಗಿದೆ, ಕಾಯಿದೆ. ಈಗ ಫಿಟ್ ಮಾಡಲ್ಲ. ಆರ್ಮೇಚರ್ಲೆ ಬೇರಿಂಗ್ ಸರಿ ಆಯಿತು ನೋಡಲ್ಲ. ಸರಿ ಆಯಿತು ಅಂದರೆ ಬೇರಿಸಿ ಆಗಿ ಜಾಸ್ತಿ ಆಗಬೇಡ, ಸ್ವಲ್ಪ ಆಗಿ ಫಿಟ್ ಮಾಡಲ್ಲ. ಈಗ ಆರ್ಮೇಚರ್ಗೆ ಸರಿಯಾಗಿ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಿ ಹಾಕಬೇಕು.
ಸರಿಯಾಗಿ ನೋಡಿ ಆಗಬೇಕು. ಕೊಯ್ಲಲ್ಲಿ ಟಚ್ ಬರಬಾರ್ದು. ಆರ್ಮೇಚರ್ ಕೊಯ್ಲಲ್ಲಿ ಟಚ್ ಬರೋದು. ಟಚ್ ಆಗಿದೆ ಅಂದರೆ ಶಾರ್ಟ್ ಆಗಿಬಿಡ್ತಾರೆ, ತಿರ್ಗಿ ಮತ್ತೆ ಶಾರ್ಟ್ ಆಗಿಬಿಡ್ತಾರೆ. ಸರಿಯಾಗಿ ಸೆಟ್ ಮಾಡೋದು. ಹೋಲಕ್ಕೆ ಬೋಲ್ಟ್ ಹೋಲಿಗೆ ಸರಿಯಾಗಿ ಲೇಬಲ್ಲೇ ಹಾಕಿ ಒಂಚೂರು ಸರಿಯಾಗಿ ಹಾಕಿ ಬೋಲ್ಟು ಫಿಟ್ ಮಾಡಿ. ಬೋಲ್ಟು ಫಿಟ್ ಮಾಡಿ ಫುಲ್ ಟೈಟ್ ಈ ಸೈಡ್ ಮಾಡಬೇಕು. ಮಾಡಿ ಸರಿಯಾಗಿ ಮಾಡಿ ಪಲ್ಟಿ ಮಾಡಿ ತಿರುಗಿ ಇನ್ನೊಂದು ಸೈಡ್ ಪ್ಲೇಟ್ ಆಗಿದೆ ಕೋಪಲ್ಲಿ ಸರಿಯಾಗಿ ಲೇಬಲ್ ಆಗಿ ಬೇರಿಂಗ್ ಸೆಟ್ ಮಾಡಬೇಕು. ಚೂರು ಗಿರೀಶಿ ಆಗಬೇಕು. ನನ್ನ ಇದರಲ್ಲಿ ಗಿರೀಶಿ ಆಯಿತು, ನಾವು ಹಾಕಿಲ್ಲ, ನೀವು ಹಾಕಿಬಿಟ್ಟು ನಿಮ್ಮದು ಮೋಟ್ರಲ್ಲಿ ಆರ್ಮೇಚರ್ ಬೇರಿಂಗಲ್ಲಿ ಜಾಸ್ತಿ ಆಗಬೇಡ, ಚೂರು ಹಾಕಬೇಕು. ಪ್ಲೇಸ್ ಸರಿಯಾಗಿ ಸೆಟ್ ಮಾಡಿ ಬೋಲ್ಟು ಟೈಟ್ ಮಾಡಲ. ಟೈಟ್ ಫುಲ್ ಮಾಡಬೇಕು. 4 ಸೈಡ್ ಬೋಲ್ಟ್ ಸರಿಯಾಗಿ ಟೈಟ್ ಮಾಡಿ ಒಂದು 2 3 4 ಬೋಲ್ಟ್ ಇದೆ. ಟೈಟ್ ಫುಲ್ ಟೈಟ್ ಮಾಡಿ ಬೋಲ್ಟು ಸರಿಯಾಗಿ ಟೈಟ್ ಮಾಡಬೇಕು. ಲೂಸ್ ಬರಬಾರ್ದು. ಲೂಸ್ ಮಾಡಿದೆ ಅಂದರೆ ಅದು ಹೈರಿಸಲ್ಲಿ ಥ್ರೆಡ್ ಹೋಗಿಬಿಡ್ತಾರೆ. ಫುಲ್ ಟೈಟ್ ಮಾಡಬೇಕು. ಅದು ಫುಲ್ ಬೋಲ್ಟು 2 ಸೈಡಿ ಬೋಲ್ಟು ಫುಲ್ ಟೈಟ್ ಮಾಡಿದೆ ಅಂದರೆ ಸೆಟ್. ಮೋಟ್ರಿಗೆ ಸೆಟ್ ಆಗಿದೆ. ಫ್ಯಾನ್ ಹಾಕಿ ಚಾನಲ್ಗೂ ಲೈಕ್ ಮಾಡಿಲ್ಲ ಅಂದರೆ ಒಂದು ಲೈಕ್ ಮಾಡಿಬಿಡಿ. ಸಬ್ಸ್ಕ್ರೈಬರ್ ಹೊಸ ಬಂದರೆ ಸಬ್ಸ್ಕ್ರೈಬರ್ ಒಂದು ಮಾಡಿಬಿಡಿ. ನಾನು 3 ಫೇಸ್ ಮೋಟ್ರು ಕನೆಕ್ಷನ್ ಮಾಡಿದೆ. ಕನೆಕ್ಷನ್ ಮಾಡಿ ಚೆಕ್ ಮಾಡಲ್ಲ. ಹಿಂಗೆ ನಮ್ಮದು ರನ್ನಿಂಗ್ ಆಗ್ತಾಯಿದೆ. ಏನು ROIV ನಮ್ಮದು ಕನೆಕ್ಷನ್ ಆಗಿದೆ. ಸರಿಯಾಗಿ ಲೂಸ್ ಕನೆಕ್ಷನ್ ಮಾಡಬೇಡ, ಫುಲ್ ಟೈಟ್ಗೆ ಮಾಡಬೇಕು. ಫುಲ್ ಟೈಟ್ಗೆ ಮಾಡಿ ಕನೆಕ್ಷನ್ ನೋಡಿ. ಪ್ಯಾನಲಲ್ಲಿ ನಾವು ಕನೆಕ್ಷನ್ ಮಾಡಿಬಿಟ್ಟೆ. ಈ ಮೋಟ್ರು AC 3 ಫೇಸ್ ಮೋಟ್ರು, ಏನು AC 3 ಫೇಸ್ ಮೋಟ್ರು. AC ಡ್ರೈವಲ್ಲಿ ರನ್ನಿಂಗ್ ಆಗ್ತಾಯಿದೆ. DC ಮೋಟ್ರದು AC ಕರೆಂಟ್ DCಲೇ ಕನ್ವರ್ಟ್ ಮಾಡ್ತಾಯಿದ್ದಾರೆ. DCಲೇ AC ಡ್ರೈವಲ್ಲಿ ಡೈರೆಕ್ಟ್ ಕನೆಕ್ಷನ್ ಮಾಡ್ತಾಯಿದ್ದಾರೆ. ಇದು ಕಡಿಮೆ ಜಾಸ್ತಿ ಮಾಡೋದು, ಸ್ಪೀಡ್ ಕಡಿಮೆ ಜಾಸ್ತಿ ಮಾಡೋದು. ಈಗ ನಮ್ಮದು ಕನೆಕ್ಷನ್ ಆಗಿದೆ. ಪ್ಯಾನಲ್ನಲ್ಲಿ ಮೋಟ್ರಿಗೆ ಕನೆಕ್ಷನ್ ಆಗಿದೆ. ಈಗ ನಾವು ಮೋಟ್ರ್ ಸುತ್ತಾಯಿದೆ. ಈಗ ಮೋಟ್ರ್ ರನ್ನಿಂಗ್ ಆಗ್ತಾಯಿದೆ. ಹಿಂಗೆ ಆಗ್ತಾಯಿದೆ ನೋಡಿ. ರನ್ನಿಂಗ್ ಆಗ್ತಾಯಿದೆ. ಕಂಟ್ರೋಲ್ ಮಾಡ್ತಾರೆ.
CD ಆಗಿದೆ, ಇದು ಕನೆಕ್ಷನ್ ಆಗಿದೆ. ಬ್ಲೂ ರೆಡ್ ವೈ ಆಗಿದೆ, ಸಪ್ಲೈ ಬರ್ತಾ ಇದೆ ಸರಿ 3 ಫೇಜಲ್ಲಿ. ಸಪ್ಲೈ ಸರಿಯಾಗಿ ಬರ್ತಾ ಇದೆ. ಫೇಜಲ್ಲಿ ಸಪ್ಲೈ ಸರಿಯಾಗಿ ಬರ್ತಾ ಇದೆ ನೋಡಿ. ಮೋಟ್ರ್ ಸಿಗ್ತಾ ಇದೆ. RPM ಚೆಕ್ ಮಾಡೋಣ. ಮೋಟ್ರ್ RPM ಎಷ್ಟು ಬರ್ತಾ ಇದೆ ಅದು ಒಂದ್ಸರಿ ಚೆಕ್ ಮಾಡೋಣ. ವಿಡಿಯೋ ಇಲ್ಲೇ ಆಗಿದೆ. ಲೆಫ್ಟ್ ರೈಟ್ ಮೋಟ್ರ್ ನಮ್ಮದು ರನ್ನಿಂಗ್ ಆಗ್ತಾಯಿದೆ. ಈಗ ಚೆಕ್ ಮಾಡೋಣ ಎಂಪಿಯರ್ ಎಷ್ಟು ತಗೊಳ್ತಾರೆ. ಮಲ್ಟಿಮೀಟರಲ್ಲಿ ಚೆಕ್ ಮಾಡೋಣ ಎಂಪಿಯರ್ ಎಷ್ಟು ತಗೊಳ್ತಾರೆ. ಎಂಪಿಯರ್ 6 ಆಂಪಿಯರ್ ತಗೊಳ್ತಾರೆ. ಎಷ್ಟು 6 ಆಂಪಿಯರ್ ತಗೊಳ್ತಾರೆ. ನಮ್ಮ ಎಷ್ಟು ವಿಡಿಯೋ ಲೈಕ್ ಮಾಡಿಲ್ಲ ಅಂದರೆ ಒಂದು ಲೈಕ್ ಮಾಡಿಬಿಡಿ. ಚಾನಲ್ಗೆ ಹೊಸ ಬಂದಿದ್ರು ಅಂದರೆ ಒಂದು ಸಬ್ಸ್ಕ್ರೈಬರ್ ಮಾಡಿಬಿಡಿ. ಇನ್ನು ಫ್ರೆಂಡ್ಸ್ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ. ಚಾನಲ್ಗೆ ಹೊಸ ಬಂದಿರೋ ಅಂದರೆ ಸಬ್ಸ್ಕ್ರೈಬರ್ ಮಾಡಿ, ಬೆಲ್ ಐಕನ್ ಮಾಡಿ.